ಕಾರ್ತಿಕ ಮಾಸದ ಕಡೆಯ ಸೋಮವಾರದ ಪ್ರಯುಕ್ತ ದಕ್ಷಿಣ ಕಾಶಿ ಎಂದೇ ಪ್ರಖ್ಯಾತಿ ಪಡೆದಿರುವ ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಗ್ರಾಮದ ಶ್ರೀ ಭೋಗನಂದೀಶ್ವರ ದೇವಾಲಯಕ್ಕೆ ಭಕ್ತ ಸಾಗರವೇ ಹರಿದು ಬಂದಿತ್ತು. ಕಾರ್ತಿಕ ಮಾಸದ ಕಡೆಯ ಸೋಮವಾರ ಶಿವನಿಗೆ ಶ್ರೇಷ್ಠ ದಿನವಾಗಿದ್ದು, ಬೆಳಗ್ಗೆ ಶ್ರೀ ಭೋಗನಂದೀಶ್ವರನಿಗೆ ರುದ್ರಾಭಿಷೇಕ ನೆರವೇರಿಸಿ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಯಿತು. ನಂತರ ಶ್ರೀ ಭೋಗನಂದೀಶ್ವರನಿಗೆ ವಿಶೇಷ ಅಲಂಕಾರ ಮಾಡಲಾಗಿದ್ದು, ಭಕ್ತರ ಕಣ್ಮನ ಸೆಳೆಯುತ್ತಿದೆ. ಇಡೀ ದೇವಾಲಯಕ್ಕೆ ಹೂವಿನ ಅಲಂಕಾರ, ವಿದ್ಯುತ್ ದೀಪಾಲಂಕಾರ ಮಾಡಲಾಗಿದ್ದು ಭಕ್ತರ ಮನಸೂರೆಗೊಳ್ಳುತ್ತಿದೆ. ಇನ್ನು ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಸಹ ಇದ್ದು, ಸಂಜೆ ಇಡೀ ದೇವಾಲಯ ದೀಪಗಳಿಂದ ಜಗಮಗಿಸುತ್ತದೆ. ವಿಶೇಷವಾಗಿ ಕಡೆಯ ಕಾರ್ತಿಕ ಸೋಮವಾರ ಅಂತಂದರೆ ನಮ್ಮ ದೇವಾಲಯದಲ್ಲಿ ಯಥೇಚ್ಛವಾಗಿ ಜನ ಬಂದೇ ಬರ್ತಾರೆ. ಅದರಲ್ಲಿ ವಿಶೇಷತೆ ಏನಪ್ಪ ಅಂತಂದರೆ ಇವತ್ತು ನೂತನ ರಥವನ್ನು ನಮಗೆ ದೇವಾಲಯಕ್ಕೆ ದಾನವಾಗಿ ಕೊಟ್ಟಿದ್ದಾರೆ ಒಬ್ಬರು. ಆ ರಥದ ಒಂದು ಏನು ಚಾಲನೆ ಏನಿದೆ, ಆ ರಥದ ಮೆರವಣಿಗೆ ಇರೋದರಿಂದ ವಿಶೇಷವಾಗಿ ಇನ್ನೂ ಯಥೇಚ್ಛವಾಗಿ ಜನ ಸೇರಿದ್ದಾರೆ. ಮತ್ತು ಆ ರಥವನ್ನು ಕೊಟ್ಟಿರ್ತಕ್ಕಂಥವ್ರು ಇವತ್ತಿನ ದಿನ ವಿಶೇಷ ಪೂಜೆ ಕೈಂಕರ್ಯಗಳನ್ನು ಹಾಗೂ ವಿಶೇಷ ಹೂವಿನ ಅಲಂಕಾರಗಳನ್ನು ಅವರೇ ಕೂಡ ನೆರವೇರಿಸಿಕೊಟ್ಟಿದ್ದಾರೆ. ರಥ ಕೂಡ ಇವಾಗ ಎಲ್ಲ ನಮ್ಮ ನಂದಿ ದೇವಾಲಯ ಸುತ್ತಮುತ್ತಲಿನ ಬೀದಿಯಲ್ಲಿ ಚಾಲನೆ ಕೂಡ ಆಗ್ತಾಯಿದೆ. ಮತ್ತು ನಿಮಗೆ ಗೊತ್ತಿರೋ ಹಾಗೆ ವಿಶೇಷವಾಗಿ ನಂದಿ ದೇವಾಲಯದಲ್ಲಿ
ಲಕ್ಷ ದೀಪೋತ್ಸವಕ್ಕೆ ವಿಶೇಷತೆ ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಸುಮಾರು ಹೊರಗಡೆ ದೀಪಗಳನ್ನೆಲ್ಲ ಹಚ್ಚಿ ವಿಶೇಷವಾಗಿ ಅವರ ಭಕ್ತಿಭಾವವನ್ನು ಇದು ಮಾಡ್ತಾರೆ. ಹಾಗೂ ನಮ್ಮ ದೇವಾಲಯದಲ್ಲಿ ಇವತ್ತಿನ ದಿನ ಏನು ಯಾವಾಗಲೂ ಬ್ರಹ್ಮೋತ್ಸವವನ್ನು ಬರೀ ಶಿವರಾತ್ರಿ ಟೈಮಲ್ಲಿ ಮಾಡ್ತಿದ್ವಿ. ಅದಕ್ಕೋಸ್ಕರ ಇವರು ಈ ಸತಿ ನಮ್ಮ ಒಂದು ರಥವನ್ನು ಕೊಟ್ಟಿರೋದಕ್ಕೋಸ್ಕರ ನಮ್ಮ ದೇವರನ್ನು ಕೂಡ ವಿಶೇಷವಾಗಿ ತಂದಿರತಕ್ಕಂಥ ರಥದಲ್ಲಿ ಆ ರಥವು ಕೂಡ ನಮ್ಮ ಆಗಮೋಕ್ತವಾಗಿ ವ್ಯವಸ್ಥೆಯನ್ನು ಮಾಡಿದ್ದಾರೆ, ಕೆತ್ತನೆಯನ್ನು ಮಾಡಿದ್ದಾರೆ. ನಮ್ಮ ದೇವಾಲಯದ ಕಂಬಗಳಲ್ಲಿ ಏನು ಒಂದು ಕೆತ್ತನೆ ಇದೆ ಅದೇ ಕೆತ್ತನೆಯೇ ಅದರಲ್ಲಿ ಕೂಡ ಕೆತ್ತಿಸಿ ಒಂದು ವಿಶೇಷ ರೀತಿಯಲ್ಲಿ ತಂದುಕೊಟ್ಟು ಅವ್ರು ಕೊಟ್ಟಿರ್ತಕ್ಕಂಥವ್ರಿಗೆ ದೇವರು ಒಳ್ಳೆಯದನ್ನು ಮಾಡಲಿ. ನಮ್ಮ ಭಕ್ತಾದಿಗಳು ಕೂಡ ಆ ರಥವನ್ನು ನೋಡೋದಕ್ಕೆ ಹಾಗೂ ಈ ಒಂದು ಪ್ರಚಾರಕ್ಕೆ ಕಾರಣವಾದಂತಹ ನಮ್ಮ ಒಂದು ಮೀಡಿಯಾ ಮಿತ್ರರು ಕೂಡ ನಾವು ಥ್ಯಾಂಕ್ಸ್ ಹೇಳಬೇಕು. ವಿಶೇಷವಾಗಿ ಅವರು ಪ್ರಚಾರ ಮಾಡಿದ್ದಕ್ಕೆ ಈ ಒಂದು ದೇವಾಲಯದ ಇವತ್ತಿನ ರಥೋತ್ಸವ ವಿಜೃಂಭಣೆಯಿಂದ ನಡೀತಾ ಇದೆ. ಅವ್ರಿಗೂ ಕೂಡ ನಾವು ಒಂದು ಉತ್ಪೂರ್ತ ವಂದನೆ ತೋರಿಸಬೇಕು. ವಿಶೇಷವಾಗಿ ಭೋಗನಂದೀಶ್ವರ ಅವರಿಗೆಲ್ಲ ಒಳ್ಳೆಯ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ತಿಳಿಸ್ತೀವಿ. ಇವತ್ತು ವಿಶೇಷ ಅಲ್ವಾ, ಅದಕ್ಕೆ ಲಕ್ಷ ದೀಪೋತ್ಸವ ವಿಶೇಷ, ಅದಕ್ಕಾಗಿ ಬಂದಿದ್ದೀವಿ. ಇಲ್ಲಿ ತುಂಬ ಜಾಸ್ತಿ ಮಹಿಮೆ ಇದೆ, ಪೂರ್ವ ಕಾಲದ್ದಲ್ವಾ, ತುಂಬ ಮಹಿಮೆ ಇದೆ ಇಲ್ಲಿ. ನಾವು ಇಲ್ಲೇ ಇದ್ವಿ 6 ವರ್ಷ, ನಂದಿಯಲ್ಲಿದ್ವಿ, ಈಗ ಹೊಸಕೋಟೆನಲ್ಲಿದ್ದೀವಿ. ನಾನು 18 ವರ್ಷದಿಂದ ಬರ್ತಾ ಇದ್ದೀನಿ, 20 ವರ್ಷದಿಂದ ಬರ್ತಾ ಇದ್ದೀನಿ. ಪ್ರತಿ ಕಾರ್ತಿಕ ಸೋಮವಾರಕ್ಕೂ ಬರ್ತೀವಿ ನಾವು ಬಾಗಲಕೋಟೆ ಜಿಲ್ಲೆ ಬಿಳಗಿ ತಾಲೂಕಿಂದ ಗಿರಿಸಾಗರದಿಂದ ಬಂದಿರೋದು. ನಾವು ಇಲ್ಲಿಗೆ ನಂದೀಶ್ವರನ್ ನೋಡಕ್ಕೆ ಬಂದಿದ್ದೀವಿ. ಕಾರ್ತಿಕ್ ಸೋಮವಾರ ಅಲ್ಲ, 4ನೇ ಸೋಮವಾರ, ಅದಕ್ಕೆ ನೋಡಕ್ಕೆ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ ದೇವಸ್ಥಾನ, ಎಲ್ಲ ನೋಡಿದ್ದೀವಿ. ಆದರೆ ಕಲ್ಯಾಣಿ ನೋಡೋಕ್ಕಾಗಿಲ್ಲ ನಮಗೆ. ತುಂಬ ರಶ್ ಇದೆ ಈ ದೇವಸ್ಥಾನ, ಎಲ್ಲೂ ಬಿಡುವೇ ಇಲ್ಲ, ಸ್ವಲ್ಪ ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ, ಅಷ್ಟು ರಶ್ ಇದೆ ದೇವಸ್ಥಾನ. 1300 ವರ್ಷದ ದೇವಸ್ಥಾನ, ಹಳೆ ಕಾಲದ್ದು, ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಫ್ಯಾಮಿಲಿ ಆಗೋರೆಲ್ಲ ವಂಶಸ್ಥರು ಇವತ್ತು ಶಾಸ್ತ್ರೋಕ್ತವಾಗಿ ಇವತ್ತು ಭೋಗನಂದೀಶ್ವರ. ಇನ್ನು ಶ್ರೀ ಭೋಗನಂದೀಶ್ವರನಿಗೆ ಹುರುಳುಗುರ್ಕಿಯ ಭಕ್ತ ಶ್ರೀ ವೆಂಕಟೇಗೌಡ ಎಂಬುವರು 2 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ರಥ ನಿರ್ಮಾಣ ಮಾಡಿಸಿದ್ದು, ನೂತನ ಭವ್ಯವಾದ ರಥವನ್ನು ರಥೋತ್ಸವ ಮಾಡುವ ಮೂಲಕ ದೇವಾಲಯಕ್ಕೆ ಇಂದು ಸಮರ್ಪಣೆ ಮಾಡಲಾಯಿತು. ನೂತನ ರಥವನ್ನು ಸಾವಿರಾರು ಭಕ್ತರು ಎಳೆಯುವ ಮೂಲಕ ಭಕ್ತಿ ಭಾವ ಮೆರೆದರು. ರೀತಿಯಲ್ಲಿ ನಡೆಸಿಕೊಂಡು ಭೋಗನಂದೀಶ್ವರನ ಕೃಪಾ ಕಟಾಕ್ಷಕ್ಕೆ ಪ್ರತಿಯೊಬ್ಬರು ಕೂಡ ಪಾತ್ರರಾಗಬೇಕಾಗಿ ಜಿಲ್ಲಾಡಳಿತದ ಪರವಾಗಿ ಮತ್ತು ವೆಂಕಟೇಗೌಡ ಅವರ ಕುಟುಂಬದ ಪರವಾಗಿ ಬೇಡ್ಕೊಳ್ತಾ ಇದ್ದೀನಿ. ಭೋಗನಂದೀಶ್ವರನಿಗೆ ಖಂಡಿತ ಇವತ್ತು ವೆಂಕಟೇಗೌಡ
ಅಂದಹಾಗೆ ಪ್ರತಿ ವರ್ಷವೂ ಮಹಾಶಿವರಾತ್ರಿ ಹಬ್ಬದ ಮರುದಿನ ಅದ್ದೂರಿ ಜಾತ್ರಾ ಮಹೋತ್ಸವ ಹಾಗೂ ಜೋಡಿ ಬ್ರಹ್ಮ ರಥೋತ್ಸವ ನಡೆಯುತ್ತಿತ್ತು. ಆದರೆ ಈ ಬಾರಿ ನೂತನ ರಥವನ್ನು ಕಡೆಯ ಕಾರ್ತಿಕ ಸೋಮವಾರದಂದು ಚಾಲನೆ ನೀಡುವ ಮೂಲಕ ರಥೋತ್ಸವ ನಡೆಸಲಾಗಿದ್ದು ಎಲ್ಲರ ಖುಷಿಗೆ ಕಾರಣವಾಗಿದೆ. ನನಗೆ 15 ವರ್ಷಗಳಿಂದ ನಾವು ಹುಟ್ಟಿದಾಗಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದ್ವಿ. ಪ್ರತಿದಿನ ರಥಗಳನ್ನ ನೋಡ್ತಾ ಇದ್ವಿ. 15 ವರ್ಷಗಳಿಂದ ಸುಮಾರು ನನ್ನ ಮನಸ್ಸಿಗೆ ಬಂದಿತ್ತು. ಬಟ್ ಅದರ ಬಗ್ಗೆ ನಾನು ಯಾವತ್ತೂ ಕ್ವಶನ್ ಮಾಡ್ಕೊಂಡಿರಲಿಲ್ಲ. ಈಗ ಇತ್ತೀಚೆಗೆ ಈ ರಥ ಮುರಿದಿತ್ತಲ್ಲ, ಆ ಟೈಮಲ್ಲಿ ತುಂಬ ಆಲೋಚನೆ ಮಾಡಿ ಭಗವಂತ ನನಗೆ ಶಕ್ತಿ ಕೊಡಪ್ಪ ಅಂದೆ. ಅದೇ ರೀತಿ ಭಗವಂತ ನನಗೆ ಶಕ್ತಿ ಕೊಟ್ಟ. ನಾನು ಆ ಕಾರ್ಯನ ತುಂಬ ಸಂತೋಷವಾಗಿ ನೆರವೇರಿದೆ. ತುಂಬ ಸಂತೋಷ. ಈಗ ಜಿಲ್ಲಾಡಳಿತಕ್ಕೆ ನಾವು ಅದನ್ನು ಬಿಟ್ಕೊಟ್ಟಿದ್ದೀವಿ. ಜಿಲ್ಲಾಡಳಿತ ಅದನ್ನು ನಿರ್ವಹಣೆ ಮಾಡ್ತಾರೆ. ಸುಮಾರು ಈ ರಥ ಮಾಡಿದ್ರೆ 400ರಿಂದ 500 ವರ್ಷಗಳ ಕಾಲ ಬರ್ತದೆ ನಿರ್ವಹಣೆ ಚೆನ್ನಾಗಿ ಮಾಡಿದ್ರೆ. ಅಲ್ವಾ ನಮ್ಮ ರಾಜ್ಯ ಅದು ತುಂಬ ಚೆನ್ನಾಗಿದೆ ಅಂತ ಎಲ್ಲ ಕಡೆ ನಾವು ಈ ರಥ ಮಾಡಬೇಕು ಅಂತ ಈ ಓಡಾಡಿದಾಗ ಆ ಭಾಗದ ರಥ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಅದನ್ನು ಜಿಲ್ಲಾಡಳಿತಕ್ಕೆ, ಆಮೇಲೆ ಸರ್ಕಾರದ ಕಮಿಷನರ್ಗೆ, ಮುಜರಾಯಿ ಕಮಿಷನರ್ಗೆ ನಾವೊಂದು ರಿಕ್ವೆಸ್ಟ್ ಕೊಟ್ವಿ. ಅವರು ಅದಕ್ಕೆ ನಮಗೆ ಪರ್ಮಿಷನ್ ಕೊಟ್ಟರು. ಶಾಸ್ತ್ರೋತ್ತರವಾಗಿ ಅವರು ಆಗಮಿಕರು ಬಂದು ಏನಿದೆ ಅದ್ರ ಶಾಸ್ತ್ರೋತ್ತರವಾಗಿ ಪರ್ಮಿಷನ್ ಕೊಟ್ಟ ಮೇಲೆ ಅದು ರಥ ಆಗಿದೆ. ಅದು ತುಂಬ ಚೆನ್ನಾಗಾಗಿದೆ. ಹಲವಾರು ಶಿಲ್ಪಿಗಳು ಈ ನಂದಿ ದೇವಸ್ಥಾನ ವೈಭವವನ್ನು ಕೆತ್ತನೆ ಮಾಡಿದ್ದಾರೆ. ಅದು ಈ ನಮ್ಮ ಮುಜರಾಯಿ ಇಲಾಖೆ ಏನು ಡೈರೆಕ್ಷನ್ಸ್ ಕೊಡ್ತಾರೆ ಅದರ ಮೇಲೆ ಅದು ರಥದ ಮೇಲೆ ಶಿವನ ಸಂಬಂಧಪಟ್ಟಿರೋ ಎಲ್ಲ ಶಿವನ ಫ್ಯಾಮಿಲಿ ಸಂಬಂಧಪಟ್ಟಿರೋ ಕೆತ್ತನೆ ಆಗಿದೆ ಅದರ ಮೇಲೆ. ಒಟ್ನಲ್ಲಿ ಕಾರ್ತಿಕ ಕಡೆಯ ಸೋಮವಾರದಂದು ಶ್ರೀ ಭೋಗನಂದೀಶ್ವರನ ದರ್ಶನಕ್ಕೆ ಸಾವಿರಾರು ಮಂದಿ ಭಕ್ತರು ಆಗಮಿಸುತ್ತಿದ್ದು ಲಕ್ಷ ದೀಪೋತ್ಸವ ಕಾರ್ಯಕ್ರಮದ ಮೂಲಕ ಭಕ್ತರು ಮನ ಪುಳಕಿತಗೊಂಡಿದ್ದಾರೆ. ಇನ್ನು ಹಲವು ವರ್ಷಗಳಿಂದ ಹಲವು ಅವಾಂತರಗಳಿಗೆ ಕಾರಣವಾಗಿದ್ದ ರಥದ ಬದಲು ಈಗ ಹೊಸ ರಥ ಆಗಮಿಸಿರೋದು ಭಕ್ತರ ಸಂತೋಷಕ್ಕೆ ಪಾರವೇ ಇಲ್ಲದಂತಾಗಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.